ಹಾಗಾದ್ರೆ ಇವಾಗ ಮೊದಲಿನ ನಾವೇನೇನ್ ತಿಳ್ಕೊಂಡ್ವಲ್ಲ ರಾಸಾಯನಿಕ ಕ್ರಿಯೆಗಳ ವಿಧದಲ್ಲಿ ಅದನ್ನೀಗ ಹೊಸದಾಗಿಂದ ನೋಡ್ತಾ ಅದ್ರ ಉದಾಹರಣೆ ಬಗ್ಗೆ ತಿಳ್ಕೊಳ್ಳೋಣ. ಮೊದಲೇದು ರಾಸಾಯನಿಕ ಸಂಯೋಗ. ಹಾಗೆ ನಾವು ಪ್ರಯೋಗ ನೋಡಿದಂತೆ ಮತ್ತೆ ಕ್ರಿಯೆನ ಬರೆದು ನೋಡಿದಂತೆ ಎರಡು ಉತ್ಪನ್ನಗಳು ಸೇರಿ ಅದನ್ನ ಎಡಿಟ್ ಮಾಡ್ತೀನಿ. ಎರಡು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟು ಮಾಡುವುದೇ ರಾಸಾಯನಿಕ ಸಂಯೋಗ. ಉದಾಹರಣೆಯಂತೆ Mg+O2 MgO. ಹಾಗೆ ಕ್ರಿಯೆ ನಾವು ನೋಡಿದ್ದು ಇದೇನೆ, ಪ್ರಯೋಗ ನೋಡಿದ್ದು ಇದೇನೆ, ಅದರಂತೆ ಇವಾಗ ಅದೇ ಉದಾಹರಣೆ ಬರ್ತಿದ್ದೀನಿ. Mg+O2 MgO. ಈಗ ನೆಕ್ಸ್ಟ್ ಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ರಿಯೆ ರಾಸಾಯನಿಕ ವಿಭಜನೆ. ರಾಸಾಯನಿಕ ವಿಭಜನೆ ಎಂದರೆ ಆಗಲೇ ತಿಳ್ಕೊಂಡಂತೆ ಒಂದು ಪ್ರತಿವರ್ತಕ ಕ್ರಿಯೆ ನಡೆದು ಎರಡು ಉತ್ಪನ್ನಗಳಾಗಿ ಉಂಟಾಗುವುದು. ಉದಾಹರಣೆ CaCO3 CaO+CO2. ಈ ಕ್ರಿಯೆನ ಮಾಡಿ ತೋರಿಸಿದ್ವಿ, ಆದ್ರೆ ಅದು ಬೇಗ ಟೈಮ್ ಹಿಡಿಯುತ್ತೆ ಅಂತ ನಾನು ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸುಣ್ಣನ ಕಾಯಿಸಿದಾಗ ಅದು CaCO3 ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನ ಉತ್ಪತ್ತಿ ಮಾಡುತ್ತೆ ಅಂತ ಹಾಗೆ ಹೇಳ್ಕೊಟ್ಟಿದ್ದೆ. ಅದೇ ರೀತಿ ಇದು ಉದಾಹರಣೆ. ಹಾಗಾದ್ರೆ ನೆಕ್ಸ್ಟ್ ರಾಸಾಯನಿಕ ಕ್ರಿಯೆ ವಿಧ ತಿಳ್ಕೊಳ್ಳೋದಾದ್ರೆ ಮೂರನೇದು ಸ್ಥಾನ ಪಲ್ಲಟ. ರಾಸಾಯನಿಕ ಸ್ಥಾನ ಪಲ್ಲಟ ಹಾಗೆ ನಾವು ತಿಳ್ಕೊಂಡಂತೆ ಒಂದು ಧಾತುವು ಇನ್ನೊಂದು ಸಂಯುಕ್ತದಲ್ಲಿನ ಧಾತುವನ್ನು ಪಲ್ಲಟಗೊಳಿಸುವುದು ಅಂದ್ರೆ ಸ್ಥಾನ ಪಲ್ಲಟಗೊಳಿಸುವುದೇ ರಾಸಾಯನಿಕ ಸ್ಥಾನ ಪಲ್ಲಟ. ಅಂದ್ರೆ ಇಲ್ಲಿ ಇದು ಒಂದು ಧಾತು, ಇದು ಸಂಯುಕ್ತ. ಈ ಧಾತು ಇನ್ನೊಂದು ಈ ಸಂಯುಕ್ತದಲ್ಲಿ ಇದ್ದಂತಹ ಇನ್ನೊಂದು ಧಾತುನ ಉಲ್ಟಾ ಪಲ್ಟಾ ಮಾಡುತ್ತೆ. ಇದು ಮಾಡಿದಂತೆ ಬಿ ನ ಹೊರಗೆ ಕಳಿಸಿ ಎ ಸಿ ಜೊತೆ ಸೇರ್ಕೊಂಡು ಒಂದು ಸಂಯುಕ್ತ ಆಯ್ತು. ಇದಕ್ಕೆ ಉದಾಹರಣೆ ನೋಡೋದಾದ್ರೆ Fe ಒಂದು ಧಾತು ಪ್ಲಸ್ CuSO4 ಇದೊಂದು ಸಂಯುಕ್ತ. ಇದು Fe ಸಂಯುಕ್ತದಲ್ಲಿನ ಒಂದು ಧಾತುವನ್ನು ಸ್ಥಾನ ಪಲ್ಲಟಗೊಳಿಸುತ್ತೆ. FeSO4 ಪ್ಲಸ್ Cu. ಹಾಗೆ ನಾವು ಒಂದು ಅದನ್ನ ಮಾಡಿನೂ ನೋಡಿದೀವಿ, ಅದನ್ನ ತೋರಿಸಿದೀನಿ. ಕಬ್ಬಿಣದ ಮೇಲೆ ತಾಮ್ರ ಸಪರೇಟ್ ಮಾಡಿ ಕಬ್ಬಿಣದ ಮೇಲೆ ತಾಮ್ರ ಕೂರುತ್ತೆ ಅಂತ. ಹಾಗಾದ್ರೆ ನೆಕ್ಸ್ಟ್ ಕ್ರಿಯೆ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಾಲ್ಕನೇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ರಾಸಾಯನಿಕ ದ್ವಿಸ್ಥಾನ ಪಲ್ಲಟದಲ್ಲಿ ಎರಡು ಅಣುಗಳು ಅಯಾನುಗಳನ್ನು ವಿನಿಮಯಗೊಳಿಸುವುದನ್ನೇ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಎನ್ನುವುದು. Ab+Cd goes Ad+Bc. ಅಂದ್ರೆ ಇಲ್ಲಿ ಸಂಯುಕ್ತ ಒಂದು, ಇವೆರಡೂ ಸಂಯುಕ್ತ, ಇದರಲ್ಲಿರುವಂತಹ ಅಯಾನುಗಳು ಉಲ್ಟಾ ಪಲ್ಟಾ ಆಗ್ತವೆ, ಸ್ಥಾನ ಪಲ್ಲಟ ಆಗುತ್ತೆ. ಇಲ್ಲಿ ನೋಡಿ ಈಗಾಗಲೇ ಎ ಬಿ ಜೊತೆ ಸೇರ್ಕೊಂಡಿದೆ, ಬಿ ಸಿ ಜೊತೆ ಸೇರ್ಕೊಂಡಿದೆ. ಈಗ ಉದಾಹರಣೆ ನೋಡಕ್ ಹೋದ್ರೆ PbNO3 ಪ್ಲಸ್ Ki ಅಂದ್ರೆ ಸೀಸದ ನೈಟ್ರೈಟ್ ಪ್ಲಸ್ ಪೊಟ್ಯಾಷಿಯಂ ಅಯೋಡೈಡ್ ಪ್ರಯೋಗನೂ ಮಾಡಿ ನೋಡಿದ್ದೀವಿ. ಅದರಲ್ಲಿ ನಡೆದಂತಹ ಕ್ರಿಯೆನೂ ನೀಟಾಗಿ ನೋಡಿದ್ವಿ ಆಗ್ಲೇ. ಅದ್ರ ಪ್ರಕಾರ ಇಲ್ಲಿ PbI ಪ್ಲಸ್ KNO3 ಆಗುತ್ತೆ. ಇದರಲ್ಲಿ ಇನ್ನೊಂದು ಹೇಳಿದೆ ಪ್ರಕ್ಷೇಪಣ ಕ್ರಿಯೆ ನಡೆಯುತ್ತೆ ಅಂತ. ಜಲವಿಲೀನಗೊಳ್ಳಿಲ್ಲ ಅಂದ್ರೆ ಈಗ ತೋರ್ಸಕ್ ಹೋದ್ರೆ ಇಲ್ಲಿ ಜಲವಿಲೀನಗೊಳ್ಳಿಲ್ಲ ಅಂದ್ರೆ ಅದನ್ನ ನಾವು ಜಲದಲ್ಲಿ ಆ ರಾಸಾಯನಿಕ ವಿಲೀನಗೊಳ್ಳಿಲ್ಲ ಅಂದ್ರೆ ಅದು ನಾವು ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ.